5 ಎಕರೆಯಿಂದ ಶುರು ಮಾಡಿದ ಕೃಷಿ ಈಗ 100 ಎಕರೆಗೆ ಬಂದು ನಿಂತಿದೆ. ಎಲ್ರ ಬಾಯಲ್ಲೂ ಒಂದೇ ಪ್ರಶ್ನೆ, ನೀನ್ ಹುಡುಗಿ ಫ್ಯಾಕ್ಟ್ರಿಲ್ ಹೇಗೆ ಕೆಲಸ ಮಾಡ್ತೀಯಾ ಅಂತ. ಕಷ್ಟದ ದಾರಿಯಲ್ಲಿ ನಡೆಯೋದು ಮೊದ್ಲಿಂದನೂ ನಂಗೆ ಅಭ್ಯಾಸ. 2010ರವರೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾಗಿತ್ತು. 2017ರಿಂದ ನಾವು ಜಾನ್ ಡಿಯರ್ ಡೀಲರ್ಶಿಪ್ ಶುರು ಮಾಡಿದ್ವಿ. ಕೃಷಿ ಮಾಡೋರು ಹೇಳಿದ್ರು ಟ್ರ್ಯಾಕ್ಟರ್ ಓಡಿಸೋದು ಹೆಂಗಸರ್ ಕೈಲಾಗಲ್ಲ ಅಂತ. ಕೃಷಿಯ ವಿಷಯಕ್ಕೆ ಬಂದಾಗ ನಾನು ಆಧುನಿಕ ತಂತ್ರಜ್ಞಾನವನ್ನ ಬಳಸೋದನ್ನ ನಂಬುತ್ತೇನೆ. ಆಗ ನಂಗೆ ಅನುಭವಕ್ಕೆ ಬಂತು ಇದು ಬರೀ ಕಾರೋಬಾರ ಅಲ್ಲ ಅಂತ. ಪ್ರತಿದಿನ ಎಷ್ಟೊಂದು ಕೃಷಿಕರ ಭಾಗ್ಯ ಬದಲಿಸೋ ಅವಕಾಶ ಸಿಗತ್ತೆ ಅಂತ. ಆದ್ರೆ ಇಲ್ಲಿ ಬಂದಾಗ ಗೊತ್ತಾಯ್ತು ವಿಮೆನ್ ಸೇಫ್ಟಿನೇ ಜಾನ್ ಡಿಯರ್ಗೆ ಮುಖ್ಯವಾದ್ದು ಅಂತ. 5310 ನಮ್ಮ ಪ್ರಗತಿಯ ಅಡಿಪಾಯ ಆಯಿತು. ಇದು ಸಾಧ್ಯವಾದದ್ದು ಏಕೆಂದ್ರೆ ನನ್ನ 4 ಮಕ್ಕಳು ಬಿಡದೆ ಕೆಲಸ ಮಾಡಿದ್ರು. ಅವರ ಹೆಸರು 5310, 5050 ಅಡಿ, 5042 ಅಡಿ, 5036 ಅಡಿ ಜಾನ್ ಡಿಯರ್ ಟ್ರ್ಯಾಕ್ಟರ್. ಅದರ ಕಾರ್ಯಕ್ಷಮತೆಯಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ ಮತ್ತು ಈಗ ಕೃಷಿಯಲ್ಲಿ ವಿಭಿನ್ನ ಉತ್ಸಾಹವಿದೆ. ನಮ್ಮ ಗ್ರಾಮದ 15 ಜನ ಹೆಂಗಸರು ಈ ಸವಾಲನ್ನ ಸ್ವೀಕರಿಸ್ತಾ ರೊಟ್ಟಿ ತಟ್ಟೋದ್ ಬಿಟ್ಟು ಟ್ರ್ಯಾಕ್ಟರ್ ಸ್ಟೇರಿಂಗ್ ಹಿಡಿದ್ರು. ಇಂದು ನಾವು 6 ಜಾಂಡೀರ್ ಟ್ರ್ಯಾಕ್ಟರ್ಗಳು, 1 ಕಬ್ಬು ಕಟಾವು ಯಂತ್ರ, 6 ಟ್ರಕ್ಗಳು, 1 ಫಾರ್ಚುನರ್ ಮತ್ತು ವಾಸಿಸಲು ವಿಶಾಲವಾದ ಮನೆಯನ್ನು ಹೊಂದಿದ್ದೇವೆ. ಇಷ್ಟೇ ಅಲ್ಲ, ಜಾನ್ ಡಿಯರ್ನ ಡೈವರ್ಸಿಟಿ, ಈಕ್ವಿಟಿ ಮತ್ತು ಇನ್ಕ್ಲೂಷನ್ ಮೇಲೂ ವಿಶೇಷ ಧ್ಯಾನ ಇದೆ. ಆಗ್ಲೇ ನಮ್ಮ ಅದೃಷ್ಟ ಚಕ್ರ ಉರುಳೋಕ್ ಶುರು ಆಯ್ತು. ಅವ್ರ ಖುಷಿ ನೋಡಿ ನನಗೆ ಕೆಲಸ ಮಾಡೋ ಉತ್ಸಾಹ ಇನ್ನೂ ಹೆಚ್ಚಾಯ್ತು. ನನ್ನ ಯಶಸ್ಸಿನಲ್ಲಿ ಜಾನ್ ಡಿಯರ್ನ ಬಹಳ ಯೋಗದಾನವಿದೆ. ಈಗ ಮನೆಯವರು ಎಲ್ಲರೊಂದಿಗೆ ಗರ್ವದಿಂದ ಹೇಳ್ತಾರೆ, ನನ್ ಮಗಳು ಜಾನ್ ಡಿಯರ್ ಅಲ್ಲಿ ಕೆಲಸ ಮಾಡ್ತಾಳೆ ಅಂತ. ಥ್ಯಾಂಕ್ ಯು ಜಾನ್ ಡಿಯರ್. 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 ನಮಸ್ಕಾರ ಮಿತ್ರರೇ. ನಂಬಕ್ಕೆ ಆಗಲ್ಲ, ಪವರ್ ಅಂಡ್ ಟೆಕ್ನಾಲಜಿ 4.0ಗೆ 1 ವರ್ಷ ಆಗಿದೆ ಅಂತ. ನಾವು ಪವರ್ ಅಂಡ್ ಟೆಕ್ನಾಲಜಿಯ 5ನೇ ಆವೃತ್ತಿಯನ್ನು ತಲುಪ್ತಿದ್ದೇವೆ. ಫೀಲ್ಸ್ ಸೋ ನಾಸ್ಟಾಲ್ಜಿಕ್. ನಾವು ನಿಮಗೆ ಆಶ್ವಾಸನೆ ಕೊಟ್ಟಿದ್ದಂಗೆ ಇವತ್ತು ಮತ್ತೆ ನಾವು ಈ ವೇದಿಕೆಯಲ್ಲಿ ನಿಂತಿದ್ದೇವೆ ಪವರ್ ಅಂಡ್ ಟೆಕ್ನಾಲಜಿ 5.0 ಅನ್ನು ಕುರಿತು. ಪವರ್ ಅಂಡ್ ಟೆಕ್ನಾಲಜಿಯ ಪ್ರತಿ ಶೋನ ನಂತರ ಯಾವ ಸಜೆಷನ್ ನಮಗೆ ನಿಮ್ಮಿಂದ ಸಿಗುತ್ತೋ ಹೊಸ ಉತ್ಸಾಹದೊಂದಿಗೆ ಇಲ್ಲಿ ಬರೋದಕ್ಕೋಸ್ಕರ ಪ್ರೋತ್ಸಾಹ ಕೊಡುತ್ತೆ. ಇವಾಗೆಲ್ಲ ಈ ವಿಷಯ ನೋಡಿದ್ರೆ ಬಹಳ ಖುಷಿಯಾಗ್ತಿದೆ. ನಮ್ಮ ಭಾರತ ವರ್ಷದ ಹೊಸ ಪೀಳಿಗೆ ಕೃಷಿ ವಿಷಯದಲ್ಲಿ ಸಕ್ರಿಯವಾದ ಪಾತ್ರ ವಹಿಸ್ತಿದ್ದಾರೆ. ಯಾಕೆಂದ್ರೆ ಕೃಷಿ ಭಾರತ ದೇಶದ ಅರ್ಥವ್ಯವಸ್ಥೆಯ ಪ್ರಮುಖವಾದ ಆಧಾರ. ನಾವಿವಾಗ ಈ ಯುವ ಪೀಳಿಗೆಯ ಬಗ್ಗೆ ಮಾತಾಡಬೇಕಾದ್ರೆ ಆಗ ನಾವು ಕೃಷಿನಲ್ಲಾಗಿರೋ ಟೆಕ್ನಿಕಲ್ ಚೇಂಜಸ್ನ ಬಗ್ಗೆ ಮಾತಾಡ್ತೀವಿ. ಅದು ನಮಗೆ ಜಾನ್ ಡಿಯರ್ನಲ್ಲಿ ಹೊಸ ಪ್ರಾಡಕ್ಟ್ಸ್, ಇಂಪ್ಲಿಮೆಂಟ್ಸ್ ಮತ್ತೆ ಟೆಕ್ನಾಲಜಿಗಳನ್ನ ತರಕ್ಕೆ ಪ್ರೇರಣೆ ಕೊಡುತ್ತೆ. ವಿ ರನ್ ಸೊ ಲೈಫ್ ಕ್ಯಾನ್ ಲೀಪ್ ಫಾರ್ವರ್ಡ್. ಇದೇ ಹೊಸ ಉತ್ಸಾಹದೊಂದಿಗೆ ನಾನು ಪ್ರಭಾತ್ ಸಕ್ಸೇನಾ ನಿಮ್ಮೆಲ್ಲರನ್ನು ಪವರ್ ಅಂಡ್ ಟೆಕ್ನಾಲಜಿ 5.0ಗೆ ಸ್ವಾಗತಿಸುತ್ತೇನೆ. ಮತ್ತೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಕೃಷಿ ಪರಿಹಾರಗಳ ಜಗತ್ತಿಗೆ. ಅದನ್ನ ನೋಡಿ ನೀವುಗಳು ಕೂಡ ಏನ್ ಹೇಳ್ತೀರಂದ್ರೆ ನನ್ನ ಉತ್ಸಾಹ ನನ್ನ ಜಾನ್ ಡೀರ್ ಅಂತ. ಇಂದು ಜಗತ್ತು ವೇಗವಾಗಿ ಓಡುತ್ತಿದೆ ಮತ್ತು ಈ ಹೊಸ ಯುಗದಲ್ಲಿ ನಮ್ಮ ಗ್ರಾಹಕರನ್ನು ಸಮಯಕ್ಕೆ ಸರಿಯಾಗಿ ಹಲವಾರು ಹೆಜ್ಜೆಗಳನ್ನು ಇಡಲು ನಮ್ಮ ನಿರಂತರ ಪ್ರಯತ್ನ ಇರುತ್ತದೆ. ಇದೇ ಉತ್ಸಾಹದೊಂದಿಗೆ ನಮ್ಮ ತಂಡವು ಹೊರಟಿತು ಹೊಸದನ್ನು ಆವಿಷ್ಕರಿಸಲು, ನಮ್ಮ ರೈತರ ದೈನಂದಿನ ಸವಾಲುಗಳು ಮತ್ತು ಕಷ್ಟಗಳನ್ನು ಸುಲಭಗೊಳಿಸಲು. ತಂತ್ರಜ್ಞಾನದಲ್ಲಿ ಎಂದಿಗೂ ಮುಂದಿರಬೇಕು ಎನ್ನುವ ನಮ್ಮ ಪಣ ನಾವು ಅಂದುಕೊಂಡಂತೆಯೇ ನಮಗೆ ಪ್ರತಿಫಲವನ್ನು ಕೊಟ್ಟಿತು. ಪ್ರಸ್ತುತಪಡಿಸಲಾಗುತ್ತಿದೆ ಹೊಸ ಸುಧಾರಿತ ಸಂಪರ್ಕ ತಂತ್ರಜ್ಞಾನ JD ಲಿಂಕ್. ಮಾರ್ವಲಸ್. ಇದೇ ಅಲ್ವಾ ಪವರ್ ಅಂಡ್ ಟೆಕ್ನಾಲಜಿಯ ಪರ್ಫೆಕ್ಟ್ ಎಕ್ಸಾಂಪಲ್ JD ಲಿಂಕ್. ನಮಸ್ಕಾರ, ನನ್ನ ಹೆಸರು ಸುಮಿತ್ ರಾವುತ್. ನಾನು ಹೇಳಕ್ ಇಷ್ಟಪಡ್ತೀನಿ ಯಾವ ರೀತಿ ಜಾನ್ ಡಿಯರ್ ಭಾರತೀಯ ಅಗ್ರಿ ಮೆಕನೈಸೇಷನ್ ಅನ್ನ ಹೊಸ ಘಟ್ಟಕ್ಕೆ ಹೋಗ್ತಾ ಇದೆ. ಇದರ ಬಗ್ಗೆ ಹೇಳಲಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಶ್ರೀ ತರುಣ್ ರಾಯ್ ಅವರನ್ನು. ಬನ್ನಿ ತರುಣ್. ವೆಲ್ಕಮ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ.
ತರುಣ್ಜಿ, ನಿಮಗಂತೂ ಗೊತ್ತೇ ಇದೆ ಈಗಿನ ಕಾಲದಲ್ಲಿ ಕನೆಕ್ಟಿವಿಟಿಗೆ ಎಷ್ಟು ಮಹತ್ವ ಇದೆ ಅಂತ. ಸಂಪೂರ್ಣವಾಗಿ. ಬೆಳಿಗ್ಗೆಯಿಂದ ಈ ಡಿವೈಸಸ್ ಇದೆಯಲ್ಲ, ಇಲ್ಲಿ ನನ್ನ ವಾಚ್ ಇದೆ, ನನ್ನ ಫೋನ್ ಒಂದು ಟೀಮ್ ತರ ಕೆಲಸ ಮಾಡುತ್ತೆ. ಬೆಳಗಿನ ಅಲಾರಂ, ಕ್ಯಾಲೆಂಡರ್ನಲ್ಲಿ ಶೆಡ್ಯೂಲ್, ಫೋನ್ ಕಾಲ್ಸ್ ಒಂದು ಟೀಮ್ನ ರೀತಿ ಕೆಲಸ ಮಾಡಿ ಕನ್ಫರ್ಮ್ ಮಾಡುತ್ತೆ ಪ್ರತಿಯೊಂದು ಕೆಲಸನೂ ಟೈಮಲ್ಲಾಗ್ಲಿ ಅದು ಅಂತ. ನಿಜ. ಇದೇ ತರಹ ಜೆಡಿ ಲಿಂಕ್ ಕೂಡ ನಮ್ಮ ಕಸ್ಟಮರ್ಗಳಿಗಾಗಿ ಒಂದು ವಿಶೇಷವಾದ ಟೆಕ್ನಾಲಜಿಯನ್ನು ತಂದಿದೆ. ನಮಗೆ ಹೇಳಿ, ಈ ಟೆಕ್ನಾಲಜಿ ಯಾವುದು? ಶುಭಾಶಯಗಳು ಸ್ನೇಹಿತರೆ. ಜೆಡಿ ಲಿಂಕ್ ಅತ್ಯುತ್ತಮ ತಂತ್ರಜ್ಞಾನವಾಗಿದ್ದು, ಗ್ರಾಹಕರು ತಮ್ಮ ಮೊಬೈಲ್ ಫೋನ್ನಲ್ಲಿ ಲಭ್ಯವಿರೋ ಆಪರೇಷನ್ ಸೆಂಟರ್ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ತಮ್ಮ ಟ್ರ್ಯಾಕ್ಟರ್ನೊಂದಿಗೆ ಸಂಪರ್ಕದಲ್ಲಿರಬಹುದು. ಓ ವಾವ್, ಟ್ರ್ಯಾಕ್ಟರ್ ಎಷ್ಟೇ ದೂರದಲ್ಲಿದ್ರೂ, ಅದು ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ರೂ ಕೂಡ. ವೆರಿ ನೈಸ್. ಹಾಗಾದ್ರೆ ಹೇಳಿ, ಇದರಲ್ಲಿ ವಿಶೇಷತೆಗಳೇನಿದೆ? ಇದರಲ್ಲಿ ಯಾವ್ಯಾವ ಫೀಚರ್ಸ್ ಇವೆ? ಅದರಲ್ಲಿ ಕೆಲವು ವಿಶೇಷ ವೈಶಿಷ್ಟ್ಯಗಳಿವೆ. ಆದರೆ Okay. ಇಂದು ನಾನು ಮುಖ್ಯವಾಗಿ ನಾವು ಕನೆಕ್ಟಿವಿಟಿ ಬಿಗ್ 5 ಅಂತ ಕರೆಯೋ 5 ವೈಶಿಷ್ಟ್ಯಗಳ ಬಗ್ಗೆ ಮಾತನಾಡ್ತೇನೆ. ಓಕೆ. ಮೊದಲನೇದು ಯಂತ್ರ ಎಚ್ಚರಿಕೆಗಳು. ಗ್ರಾಹಕರು ತಮ್ಮ ಟ್ರ್ಯಾಕ್ಟರ್ ಬಳಿ ಇಲ್ಲದಿದ್ರೂ ಅವರು ದೂರದಿಂದಲೇ ಎಚ್ಚರಿಕೆಗಳನ್ನು ಮೇಲ್ವಿಚಾರಣೆ ಮಾಡಬಹುದು. ಅದ್ಭುತ. ಇಂಜಿನ್ ಅತಿಯಾಗಿ ಬಿಸಿಯಾಗೋದು, ಇಂಜಿನ್ ತೈಲದ ಕಡಿಮೆ ಒತ್ತಡ, ಡೀಸೆಲ್ ಅನ್ನು ಪ್ರವೇಶಿಸೋ ನೀರು ಇತ್ಯಾದಿ. ಓಕೆ. ಈ ಎಚ್ಚರಿಕೆಗಳು ಮತ್ತು ಸರಿಯಾದ ನಿರ್ವಹಣೆ ಬಗ್ಗೆ ಆರಂಭಿಕ ಮಾಹಿತಿ ಗ್ರಾಹಕರು ತಮ್ಮ ಟ್ರ್ಯಾಕ್ಟರ್ನ ಸಮಯವನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತೆ. ಓಕೆ. ಎರಡನೇದು ಟ್ರ್ಯಾಕ್ಟರ್ ಟ್ರೇಸ್ ಮತ್ತು ಟ್ರ್ಯಾಕ್ ವೈಶಿಷ್ಟ್ಯ. ಈ ವೈಶಿಷ್ಟ್ಯದ ಮೂಲಕ ಗ್ರಾಹಕರು ದಿನವಿಡೀ ತಮ್ಮ ಟ್ರ್ಯಾಕ್ಟರ್ಗಳು ತೆಗೆದುಕೊಂಡ ಮಾರ್ಗಗಳನ್ನು ಮತ್ತು ಅದು ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದೆ ಅನ್ನೋದನ್ನು ನೋಡಬಹುದು. ಅಷ್ಟೇ ಅಲ್ಲ, ತನ್ನ ಟ್ರ್ಯಾಕ್ಟರ್ ಪ್ರಸ್ತುತ ಯಾವ ಕ್ಷೇತ್ರದಲ್ಲಿದೆ ಮತ್ತು ಯಾವ ವೇಗದಲ್ಲಿ ಕೆಲಸ ಮಾಡುತ್ತಿದೆ ಅನ್ನೋದನ್ನು ಕೂಡ ನೋಡಬಹುದು. ವಾವ್. ಜಿಯೋ ಫೆನ್ಸಿಂಗ್ ಮತ್ತು ಕಸ್ಟಮ್ ಎಚ್ಚರಿಕೆಗಳನ್ನು ಬಳಸಿಕೊಂಡು ಅವನು ತನ್ನ ಟ್ರ್ಯಾಕ್ಟರ್ನ ಅನಧಿಕೃತ ಬಳಕೆಯನ್ನ ಸಹ ಮೇಲ್ವಿಚಾರಣೆ ಮಾಡಬಹುದು. ಓ, ಇದು ಆನ್ಲೈನ್ ಟ್ಯಾಕ್ಸಿ ರೂಪದಲ್ಲಿದೆ ಅಂತಾಯ್ತು. ಅದನ್ನ ನಾವು ಫೋನಲ್ಲಿ ಟ್ರ್ಯಾಕ್ ಮಾಡಬಹುದು. ಟ್ಯಾಕ್ಸಿ ಎಷ್ಟು ದೂರದಲ್ಲಿದೆ, ನಮ್ಮ ಹತ್ರಕ್ಕೆ ಯಾವಾಗ ಬರುತ್ತೆ ಅಂತ, ಮತ್ತೆ ಟ್ಯಾಕ್ಸಿ ರೈಡ್ ಶುರು ಮಾಡಿದಾಗ ನಮ್ಮ ಡೆಸ್ಟಿನೇಷನ್ ಎಲ್ಲಿದೆ ಅಂತ ಗೊತ್ತಾಗೋ ಥರ. ಗ್ರೇಟ್. ಇದ್ರ ಬಗ್ಗೆ ಇನ್ನ ಏನೇನಿದೆ ಹೇಳಿ? ನಿಸ್ಸಂಶಯವಾಗಿ. ಈಗ ನಾನು ಮೂರನೇ ವೈಶಿಷ್ಟ್ಯದ ಬಗ್ಗೆ ಹೇಳ್ತೇನೆ. ಅದು ಯಂತ್ರ ಮಾನಿಟರಿಂಗ್ ಆಗಿದೆ. ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ವಿವಿಧ ನಿರ್ಣಾಯಕ ನಿಯತಾಂಕಗಳು, ಉದಾಹರಣೆಗೆ ಡೀಸೆಲ್ ಟ್ಯಾಂಕ್ನಲ್ಲಿ ಡೀಸೆಲ್ ಮಟ್ಟ, ಎಂಜಿನ್ ವೇಗ, ಎಂಜಿನ್ನ RPM ಮತ್ತು ಎಂಜಿನ್ನಲ್ಲಿನ ಲೋಡ್. ಅದ್ಭುತ. ಇಂತಹ ಅನೇಕ ನಿಯತಾಂಕಗಳನ್ನು ಗ್ರಾಹಕರು ತಮ್ಮ ಮೊಬೈಲ್ ಫೋನ್ನಲ್ಲಿ ದೂರದಿಂದಲೇ That's very ಮೇಲ್ವಿಚಾರಣೆ ಮಾಡಬಹುದು. ಈ ವೈಶಿಷ್ಟ್ಯದ ಮೂಲಕ ಟ್ರ್ಯಾಕ್ಟರ್ ದಿನವಿಡೀ ಎಷ್ಟು ಉತ್ಪಾದಕ ಗಂಟೆಗಳ ಕೆಲಸ ಮಾಡಿದೆ ಮತ್ತು ಎಷ್ಟು ಸಮಯವನ್ನ ನಿಷ್ಕ್ರಿಯವಾಗಿ ಕಳೆದಿದೆ ಎಂಬುದನ್ನು ಸಹ ಅವರು ನೋಡಬಹುದು. ಅರೆ, ಇದು ನಮ್ಮ ಮೊಬೈಲ್ ಫೋನ್ನ ಸಿಸ್ಟಮ್ನ ತರ. ಅದು ಬ್ಯಾಟರಿ ಕಂಟಿನ್ಯೂಸ್ ಟ್ರ್ಯಾಕ್ ಮಾಡೋ ತರ. ಅದು ಬ್ಯಾಟರಿ ಪರ್ಸೆಂಟೇಜ್ ಕಮ್ಮಿ ಆದಾಗ ಆಟೋಮೆಟಿಕ್ ಆಗಿ ಬ್ಯಾಟರಿ ಸೇವರ್ ಮೋಡ್ ಅಲ್ಲಿ ಸರಿಯಾಗಿ ಇಟ್ಬಿಡುತ್ತೆ. ಹೇಳಿದ್ರಿ. ಮತ್ತೆ ಅಲರ್ಟ್ ಕೂಡ ಮಾಡುತ್ತೆ, ನಾನು ಚಾರ್ಜ್ ಮಾಡು ಅಂತ. ಚೆನ್ನಾಗಿ ಹೇಳಿದ್ರಿ. ಗಮನಾರ್ಹ ಸಂಗತಿ ಅಂದ್ರೆ ಮೆಷಿನ್ ಅಲರ್ಟ್ಗಳು. ಟ್ರ್ಯಾಕ್ ಮತ್ತು ಟ್ರೇಸ್ ಮತ್ತು ಮೆಷಿನ್ ಮಾನಿಟರ್ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನ ಅಧ್ಯಯನ ಮಾಡೋ ಮೂಲಕ ಮತ್ತು ವಿಶ್ಲೇಷಿಸುವ ಮೂಲಕ ಗ್ರಾಹಕರು ತಮ್ಮ ಟ್ರ್ಯಾಕ್ಟರ್ನ ಉತ್ಪಾದಕ ಸಮಯವನ್ನ ಹೆಚ್ಚಿಸಬಹುದು. ವೆರಿ ನೈಸ್. ಮತ್ತು ಅವರು ಒಂದೇ ಟ್ರ್ಯಾಕ್ಟರ್ ಅಥವಾ ಫ್ಲೀಟ್ ಅನ್ನು ಹೊಂದಿದ್ರೂ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಬಹುದು. ಅದ್ಭುತ. ವೆರಿ ನೈಸ್. ನಾಲ್ಕನೇ ಮತ್ತು ಪ್ರಮುಖ ವೈಶಿಷ್ಟ್ಯ ಅಂದರೆ ವಿತರಕರ ಪೂರ್ವಭಾವಿ ಬೆಂಬಲ. ಟ್ರ್ಯಾಕ್ಟರ್ನಲ್ಲಿನ ಎಂಜಿನ್ಗೆ ಸಂಬಂಧಿಸಿದ ಯಾವುದೇ ಎಚ್ಚರಿಕೆ ಇದ್ರೆ ಗ್ರಾಹಕರ ಜಾನ್ ಡಿಯರ್ ಸರ್ವಿಸ್ ಡೀಲರ್ಗೂ ಸೂಚನೆ ನೀಡಲಾಗುತ್ತೆ. ಜಾನ್ ಡಿಯರ್ ಡೀಲರ್ನ ಪೂರ್ವಭಾವಿ ಬೆಂಬಲದ ಮೂಲಕ ಟ್ರ್ಯಾಕ್ಟರ್ನಲ್ಲಿ ಎಂಜಿನ್ಗೆ ಸಂಬಂಧಿಸಿದ ಸಂಭಾವ್ಯ ಸಮಸ್ಯೆಗಳನ್ನ ಅವು ಸಂಭವಿಸುವ ಮೊದಲು ಪರಿಹರಿಸಬಹುದು. ಟ್ರ್ಯಾಕ್ಟರ್ನಲ್ಲಿ ಅಲಭ್ಯತೆಯ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಇದು ಸರಿಯಾದ ನಿರ್ವಹಣೆ ಮೂಲಕ ಟ್ರ್ಯಾಕ್ಟರ್ನ ಜೀವಿತಾವಧಿಯನ್ನ ಹೆಚ್ಚಿಸಬಹುದು. ವಾವ್. ಫ್ಲೀಟ್ ಮ್ಯಾನೇಜ್ಮೆಂಟ್ಗಾಗಿ ಇದೊಂದು ಪರ್ಫೆಕ್ಟ್ ಸೊಲ್ಯೂಷನ್. ಆದರೆ ಡಾಕ್ಯುಮೆಂಟೇಶನ್ಗೆ ಸ್ವಲ್ಪ ಏನಾದರೂ ಇದೆ ಇದರಲ್ಲಿ? ಹೌದು ಸುಮಿತ್ ಜಿ. ಐದನೇ ಮತ್ತು ನಿರ್ಣಾಯಕ ವೈಶಿಷ್ಟ್ಯವೆಂದರೆ ಕೆಲಸದ ದಾಖಲೆ. ಟ್ರ್ಯಾಕ್ಟರ್ ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದ ತಕ್ಷಣ ಪೂರ್ಣಗೊಂಡ ಕಾರ್ಯದ ಸಮಗ್ರ ದಾಖಲೆಯನ್ನ ಸ್ವಯಂಚಾಲಿತವಾಗಿ ರಚಿಸಲಾಗುತ್ತೆ. ಅದ್ಭುತ. ಈ ಡಾಕ್ಯುಮೆಂಟ್ ಗ್ರಾಹಕರಿಗೆ ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನ ಒಳಗೊಂಡಿರುತ್ತೆ. ಉದಾಹರಣೆಗೆ ಡೀಸೆಲ್ ಬಳಕೆ, ಮಾಡಿದ ಕೆಲಸದ ವಿಸ್ತೀರ್ಣ, ಕೆಲಸದಲ್ಲಿ ಕಳೆದ ಸಮಯ. ಈಗ ಗ್ರಾಹಕರು ತಮ್ಮ ಟ್ರ್ಯಾಕ್ಟರ್ನ ಹಿಂದೆ ಪೆನ್ನು ಮತ್ತು ಪೇಪರ್ನೊಂದಿಗೆ ಇಡೀ ದಿನ ಕಳೆಯೋ ಅಥವಾ ಬೇರೆಯವರ ಮೇಲೆ ಅವಲಂಬಿತರಾಗುವ ಅಗತ್ಯವಿಲ್ಲ. ಇದಂತೂ ಪರ್ಫೆಕ್ಟ್ ಆಗಿದೆ. ಪೆನ್ನು ಇಲ್ಲ, ಡೈರಿನೂ ಇಲ್ಲ. ಕೆಲಸ ಮುಗಿತಿದ್ದಂಗೆ ನಮ್ಮ ಕಸ್ಟಮರ್ಸ್ ಅವರ ಕಸ್ಟಮರ್ಗಳಿಗೆ ಒಂದು ಅಕ್ಯುರೇಟ್ ಡೇಟಾ ರಿಪೋರ್ಟ್ ಕೊಡಬಹುದು. ಇದರಿಂದ ನಮ್ಮ ಕಸ್ಟಮರ್ನ ಒಂದು ಟ್ರಸ್ಟ್ ಲೆವೆಲ್ ಇದೆಯಲ್ಲ ನಮ್ಮ ಮಾರ್ಕೆಟಲ್ಲಿ, ಅದು ಇನ್ನೂ ಹೆಚ್ಚುತ್ತೆ. ದಿಸ್ ವಿಲ್ ಸರ್ಟನ್ಲಿ ಗಿವ್ ದೆಮ್ ಅ ಕಾಂಪಿಟೇಟಿವ್ ಎಡ್ಜ್. ಸಂಪೂರ್ಣವಾಗಿ ಸರಿ. ಮತ್ತೆ ನಮ್ಮ ಜೆನ್ಸಿ ಮಿಲಿನಿಯಲ್ ಕಸ್ಟಮರ್ಸ್ ಏನಿದ್ದಾರೆ ಅವ್ರಿಗೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು. ಮಲ್ಟಿ ಟಾಸ್ಕಿಂಗ್. ಸೊ ಜೆಡಿ ಲಿಂಕ್ ಮತ್ತೆ ಆಪರೇಷನ್ ಸೆಂಟರ್ ಈ ಫಾಸ್ಟ್ ಪೇಸ್ ಫಾರ್ಮಿಂಗ್ ಆಪರೇಷನ್ಸ್ಗೆ ಇನ್ನಷ್ಟು ವೇಗವನ್ನು ನೀಡುತ್ತೆ. ಖಂಡಿತ. ಸೊ ವೇಗವಾಗಿ ಮುಂದುವರಿಯೋಣ ಮತ್ತೆ ನೋಡೋಣ ಏನಂತ.
ಜಾನ್ ಡಿಯರ್ನ 5D ಟ್ರ್ಯಾಕ್ಟರ್ಸ್ ಭಾರತದ ಕೃಷಿಕರಲ್ಲಿ ಬಹಳ ಲೋಕಪ್ರಿಯವಾಗಿದೆ. ಈ ಟ್ರ್ಯಾಕ್ಟರ್ ಹತ್ತತ್ರ ಎಲ್ಲ ಫಸಲಿಗೂ ಮತ್ತೆಲ್ಲ ಅಪ್ಲಿಕೇಶನ್ಸ್ಗೂ ಯೂಸ್ ಮಾಡ್ತಾರೆ. ಇವುಗಳ ಜನಪ್ರಿಯತೆ ಮತ್ತು ರೈತರ ವಿಕಾಸದ ಅಗತ್ಯಗಳನ್ನು ಪರಿಶೀಲಿಸಿ ನಾವು ಇದರಲ್ಲಿ ಹೊಸ ಫೀಚರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅವುಗಳನ್ನು ಇನ್ನಷ್ಟು ಉತ್ತಮವಾಗಿಸಿದ್ದೇವೆ. ನನ್ನ ಜೊತೆ ನನ್ನ ಸಹೋದ್ಯೋಗಿ ಸನ್ನಿ ಪ್ರಸಾದ್ ಇದ್ದಾರೆ. ಸನ್ನಿ, ನೀವು ಹೇಳ್ತೀರಾ ನಾವು 5G ಟ್ರ್ಯಾಕ್ಟರಲ್ಲಿ ಹೊಸದೇನು ತರ್ತಿದ್ದೀವಂತ? ನಮಸ್ಕಾರ ಗೆಳೆಯರೆ, ನೀವು ಹೇಳಿದಂತೆ ಇಂದು ನಾವು 5D ಪ್ಲಾಟ್ಫಾರ್ಮ್ನಲ್ಲಿ ಗೇರ್ ಪ್ರೋ ಸರಣಿ ಟ್ರ್ಯಾಕ್ಟರ್ಗಳನ್ನು ಪರಿಚಯಿಸುತ್ತಿದ್ದೇವೆ ಮತ್ತು ಅವುಗಳು 3 ಹೊಸ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಅದು ನಮ್ಮ ರೈತರಿಗೆ ತುಂಬಾ ಉಪಯುಕ್ತವಾಗಿದೆ. ಮೊದಲನೇದು, ನಾವು 12 ಫಾರ್ವರ್ಡ್ ಮತ್ತು 4 ರಿವರ್ಸ್ ಗೇರ್ಗಳನ್ನು ತಂದಿದ್ದೇವೆ. ಅದು ನಾವು 5050D ಮತ್ತು 5045D ಟ್ರ್ಯಾಕ್ಟರ್ಗಳಲ್ಲಿ ಪರಿಚಯಿಸುತ್ತಿದ್ದೇವೆ. ಹೆಚ್ಚಿನ ಗೇರ್ ಆಯ್ಕೆಗಳ ಮೂಲಕ ನಮ್ಮ ರೈತ ಸಹೋದರರು ತಮ್ಮ ಬೆಳೆಗಳು, ಭೂಮಿ ಮತ್ತು ಅಪ್ಲಿಕೇಶನ್ಗೆ ಅನುಗುಣವಾಗಿ ಸರಿಯಾದ ವೇಗವನ್ನು ಆಯ್ಕೆ ಮಾಡ್ಕೋಬಹುದು. ಡೀಸೆಲ್ ಮತ್ತು ಸಮಯ ಎರಡನ್ನೂ ಉಳಿಸಬಹುದು. ಎರಡನೇ ವೈಶಿಷ್ಟ್ಯವೆಂದರೆ ಜಾನ್ ಡೀರ್ ಈ ಟ್ರ್ಯಾಕ್ಟರ್ಗಳಲ್ಲಿ ಮೊದಲ ಬಾರಿಗೆ 500 ಗಂಟೆಗಳ ಸೇವಾ ಮಧ್ಯಂತರವನ್ನು ಪರಿಚಯಿಸುತ್ತಿದ್ದಾರೆ. ಈಗ ನಮ್ಮ ರೈತ ಬಂಧುಗಳು ತಮ್ಮ ಟ್ರ್ಯಾಕ್ಟರ್ಗಳನ್ನು ಪ್ರತಿ 250 ಗಂಟೆಗಳಿಗೊಮ್ಮೆ ಸರ್ವಿಸ್ ಮಾಡುವ ಅಗತ್ಯವಿಲ್ಲ. ಇದು ಅವರ ಸೇವಾ ವೆಚ್ಚವನ್ನು ಕಡಿಮೆ ಮಾಡೋದಲ್ಲದೆ ಆಗಾಗ್ಗೆ ಸೇವಾ ಕೇಂದ್ರಕ್ಕೆ ಹೋಗೋ ತೊಂದರೆಯನ್ನು ನಿವಾರಿಸುತ್ತೆ. ವಾಹ್, ಇದು ನಿಜವಾಗ್ಲೂ ತುಂಬಾನೇ ಅದ್ಭುತವಾದ್ದು. ಇದು ನಮಗೆ ಮಾಡಕ್ಕಾಗಿರೋದು ಜಾನ್ ಡಿಯರ್ನ ಟೆಕ್ನಾಲಜಿಕಲ್ ಇನೋವೇಷನ್ಗಳಿಂದ. ಇದು ನಮಗೆ ತೋರಿಸ್ಕೊಡುತ್ತೆ ನಮಗೆ ನಮ್ಮ ಪ್ರಾಡಕ್ಟ್ಸ್ ಮತ್ತೆ ಪರ್ಫಾರ್ಮೆನ್ಸ್ ಮೇಲೆ ಎಷ್ಟು ಭರವಸೆ ಇದೆ ಅಂತ. ಸನಿ, ಇವತ್ತು ಇದನ್ನು ಬಿಟ್ಟು ನೀವು ನಮ್ಗೆ ಬೇರೇನು ಹೇಳ್ತೀರಿ? ಈ ಟ್ರ್ಯಾಕ್ಟರ್ಗಳಲ್ಲಿ ಇನ್ನೂ ಹಲವು ವೈಶಿಷ್ಟ್ಯಗಳಿವೆ. ಇಂದು ನಾನು ಮಾತನಾಡಲು ಹೊರಟಿರುವ 3ನೇ ವೈಶಿಷ್ಟ್ಯ ಅಂದರೆ ಈ ಎಲ್ಲಾ ಟ್ರ್ಯಾಕ್ಟರ್ಗಳು ಆಕರ್ಷಕ ಸ್ಟೈಲಿಂಗ್ನೊಂದಿಗೆ ಬರ್ತಿವೆ. ಅವು ಹೊಸ ಆಕರ್ಷಕ ಸ್ಟೀರಿಂಗ್ ಮತ್ತು ಬಾಳಿಕೆ ಬರುವ ರಬ್ಬರ್ ಮ್ಯಾಟ್ಗಳನ್ನು ಹೊಂದಿದ್ದು ಈ ಟ್ರ್ಯಾಕ್ಟರ್ಗಳನ್ನು ಇನ್ನಷ್ಟು ಚುರುಕಾಗಿಸುತ್ತೆ. ಹೊಸ ಆಕರ್ಷಕ ಸ್ಟೀರಿಂಗ್, ಬಾಳಿಕೆ ಬರುವ ರಬ್ಬರ್ ಮ್ಯಾಟ್ಗಳು, 15.9 x 28 ಇಂಚುಗಳ ಅಗಲವಾದ ಹಿಂಬದಿ ಟೈರ್ಗಳು ಇನ್ನಷ್ಟು ಚುರುಕಾಗಿಸಿದೆ. ವಾಹ್, ಇದನ್ನೇ ಐಸಿಂಗ್ ಆನ್ ದಿ ಕೇಕ್ ಅನ್ನೋದು. ಇವಾಗ ನಮ್ಮ ಜಾನ್ ಡಿಯರ್ ಟ್ರ್ಯಾಕ್ಟರ್ ಓನರ್ಸ್ ಸರ್ವಿಸಿಂಗ್ಗೋಸ್ಕರ ತಮ್ಮ ವಾಚ್ಗಳನ್ನ 250 ಗಂಟೆಯಿಂದ 500 ಗಂಟೆ ತನಕ ಸೆಟ್ ಮಾಡಬಹುದು ಮತ್ತು 500 ಗಂಟೆ ಕಾಲ ಚಿಂತೆ ಬಿಟ್ಟು ಕೆಲಸ ಮಾಡಬಹುದು. ಜಾನ್ ಡಿಯರ್ನ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನಲ್ಲಿದೆ 78 ಹಾರ್ಸ್ ಪವರ್ ವರೆಗೆ ತಾಂತ್ರಿಕವಾಗಿ ಸುಧಾರಿತ ಟ್ರ್ಯಾಕ್ಟರ್ಗಳ ಮಾಡೆಲ್ಗಳು ಇವೆ ಮತ್ತು ಪ್ರತಿ ಮಾಡೆಲ್ನಲ್ಲಿ ಬೇರೆ ಬೇರೆ ವೇರಿಯಂಟ್ ಇವೆ. ಅದು ನಿಮ್ಮ ಬೇರೆ ಬೇರೆ ಅವಶ್ಯಕತೆಗಳನ್ನು ಪೂರ್ತಿ ಮಾಡುತ್ತೆ. ಇದೆಲ್ಲ ಆದ್ರೂ ಕೂಡ ಕೃಷಿಯಲ್ಲಿ ಬದಲಾಗುತ್ತಿರುವ ಅಭ್ಯಾಸಗಳಿಂದಾಗಿ ಪರಿಣಾಮಕಾರಿ ಮತ್ತು ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಫೀಚರ್ಸ್ ಮತ್ತು ಇಂಪ್ಲಿಮೆಂಟ್ಸ್ ಬೇಡಿಕೆ ಹೆಚ್ಚಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಕಮ್ಮಿ ಭೂಮಿಯಲ್ಲಿ ಜಾಸ್ತಿ ಇಳುವರಿ ಡಿಮಾಂಡ್ ಒಂದು ಅವಶ್ಯಕತೆ ಆಗಿದೆ. ಅದಕ್ಕಾಗಿ ಪ್ರಿಸಿಷನ್ ಫಾರ್ಮಿಂಗ್ ಮತ್ತು ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳೋದೇ ಉಪಾಯ. ಸೊ ಈ ಟೆಕ್ನಾಲಜೀಸ್, ಫೀಚರ್ಸ್, ಸೊಲ್ಯೂಷನ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ನನಗನ್ಸುತ್ತೆ. ನಿಮಗೂ ತುಂಬ ಉತ್ಸಾಹ ಇದೆ ಅಂತ. ಅವುಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನನ್ನ ಸಹಯೋಗಿಗಳು ಬರ್ತಿದ್ದಾರೆ. ಮೊದಲನೇದಾಗಿ ಸಚಿನ್ ಪಾರ್ದೆ. ನಮಸ್ಕಾರ ಮಿತ್ರರೇ. ಇವತ್ತಿಗೆ 2 ವರ್ಷ ಮುಂಚೆ ಪವರ್ ಆ್ಯಂಡ್ ಟೆಕ್ನಾಲಜಿ 3.0ನಲ್ಲಿ ನಾವು ಪರ್ಮಾ ಕ್ಲಚ್ ಅಂದರೆ ಎಣ್ಣೆಯಲ್ಲಿ ಮುಳುಗಿದ ಕ್ಲಚ್ಚನ್ನು ಲಾಂಚ್ ಮಾಡಿದ್ದೀವಿ. ಅದನ್ನು ನಾವು ಸಿಂಗಲ್ ಕ್ಲಚ್ನಲ್ಲಿ ತಗೊಂಡು ಬಂದಿದ್ವಿ. ಈ ಟೆಕ್ನಾಲಜಿಯಿಂದ ನಮ್ಮ ರೈತ ಬಂಧುಗಳಿಗೆ ಬಹಳ ಲಾಭವಾಯಿತು. ಆದರೆ ನಮಗೆ ತಿಳಿಯಿತು ಈ ಥರ ಬಹಳಷ್ಟು ಅಪ್ಲಿಕೇಶನ್ಗಳಿವೆ, ಅದರಲ್ಲಿ ಡ್ಯುಯಲ್ ಕ್ಲಚ್ ಉಪಯೋಗ ಆಗುತ್ತೆ ಅಂತ. ಬಹಳಷ್ಟು ಗ್ರಾಹಕರು ಈ ಥರ ಫೀಡ್ಬ್ಯಾಕ್ ಕೂಡ ಕೊಟ್ಟರು. ಈ ಟೆಕ್ನಾಲಜಿ ಏನಾದರೂ ಡ್ಯುಯಲ್ ಕ್ಲಚ್ನಲ್ಲಿ ಬಂದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ. ಈಗ ನಾವು ನಿಮಗೆ ತಂದಿದ್ದೇವೆ ಡ್ಯುಯಲ್ ಪರ್ಮಾ ಕ್ಲಚ್ ಟೆಕ್ನಾಲಜಿ. ನಮ್ಮ ಅಷ್ಟು ಪವರ್ ಟೆಕ್ ಟ್ರ್ಯಾಕ್ಟರ್ಸ್ಗಳಲ್ಲಿ ಈ ಆಪ್ಷನ್ ಸಿಗುತ್ತೆ ನಿಮಗೆ. ಈ ಟೆಕ್ನಾಲಜಿ ನಮ್ಮ ಯಾವ ಗ್ರಾಹಕರಿಗೆ ಎಂದರೆ ಅವರು ಅವರ ಟ್ರ್ಯಾಕ್ಟರ್ಗೆ ಹೆವಿ ಅಪ್ಲಿಕೇಶನ್ ಅಂದರೆ ಪವರ್ ಏರೋ, ಲೋಡರ್, ಡೋಸರ್, ಟ್ರ್ಯಾಕ್ಟರ್ ಮೌಂಟೆಡ್ ಕಂಬೈನ್ ಇತ್ಯಾದಿಗಳಲ್ಲಿ ಉಪಯೋಗಿಸ್ತಾರೆ. ಬನ್ನಿ ಈಗ ನಿಮಗೆ ಹೇಳ್ತೇನೆ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ. ಡ್ಯುಯಲ್ ಪರ್ಮಾ ಕ್ಲಚ್ ಎಂದರೆ ಒಂದು ಕ್ಲಚ್ಚು ಗೇರ್ ಬಾಕ್ಸ್ಗಾಗಿ ಮತ್ತು ಇನ್ನೊಂದು PTOಗಾಗಿ. ಈ ಎರಡೂ ಕ್ಲಚ್ ಆಯಿಲ್ನಲ್ಲಿ ಮುಳುಗಿರ್ತದೆ. ಇದರಿಂದ ಹೀಟ್ ಜನರೇಷನ್ ಕಮ್ಮಿ ಆಗ್ತದೆ ಮತ್ತು ಇದರಿಂದ ಕ್ಲಚ್ ಪ್ಲೇಟ್ನ ವೇರ್ ಅಂಡ್ ಟೇರ್ ಕಮ್ಮಿ ಆಗ್ತದೆ ಮತ್ತು ಕ್ಲಚ್ನ ಲೈಫ್ ಹೆಚ್ಚುತ್ತೆ. ಸಿಂಗಲ್ ಪರ್ಮಾ ಕ್ಲಚ್ನ ರೀತಿ ಡ್ಯುಯಲ್ ಪರ್ಮಾ ಕ್ಲಚ್ ಕೂಡ ಸಮವಿಲ್ಲದ 5 ವರ್ಷದ ಅಥವಾ 5,000 ವರ್ಷದ ವಾರಂಟಿಗಳೊಂದಿಗೆ ಮತ್ತು ಜಾನ್ ಡಿಯರ್ ಮಾತ್ರವೇ ಈ ತರಹದ ಕಂಪನಿಯಾಗಿದೆ. 5 ವರ್ಷ ಅಥವಾ 5,000 ಗಂಟೆಗಳ ವಾರಂಟಿಯನ್ನು ಕೊಡುತ್ತಿದೆ. ನಿಜವಾಗಿ ಡ್ಯುಯಲ್ ಪರ್ಮಾ ಕ್ಲಚ್ ರೈತರಿಗೆ ಒಂದು ವರದಾನವಾಗಿದೆ. ಯಾಕೆಂದರೆ ಇದರ ಕಾರಣದಿಂದ ತಡೆ ಇಲ್ಲದೆ ಸೀಸನ್ ಇರಬೇಕಾದ್ರೆ ಕೆಲಸ ಮಾಡಬಹುದು. ಬನ್ನಿ ಈಗ ನಾವು ಇನ್ನೊಂದು ನೋಡೋಣ, ನಮ್ಮ ಇನ್ನೊಂದು ವಿಶೇಷತೆಯನ್ನು. ಈ ಥರ ಬಹಳಷ್ಟು ಅಪ್ಲಿಕೇಶನ್ಗಳಿವೆ. ನಮ್ಮ ಕೃಷಿಕರಿಗೆ ಜಾಸ್ತಿ ಲಿಫ್ಟ್ ಕೆಪಾಸಿಟಿ ಅವಶ್ಯಕತೆ ಇರ್ತದೆ. ಟ್ರ್ಯಾಕ್ಟರ್ನಲ್ಲಿ ಲಿಫ್ಟಿಂಗ್ ಕೆಪಾಸಿಟಿ ಸರಿ ಇಲ್ಲದೇ ಇರೋ ಕಾರಣ ಗ್ರಾಹಕನು ತನಗೆ ಬೇಕಾಗಿರುವ ರೀತಿಯಲ್ಲಿ ಉಪಯೋಗಿಸಲಾಗದು. ಉದಾಹರಣೆಗೆ ಪೊಟ್ಯಾಟೊ ಪ್ಲಾಂಟಿಂಗ್ ಅಪ್ಲಿಕೇಶನ್. ಅದರಲ್ಲಿ ಪ್ಲಾಂಟರ್ಗಳಿಗೆ ಹಾಲು ಮತ್ತು ಫರ್ಟಿಲೈಸರ್
ಎರಡೂ ಭಾರವನ್ನು ಎತ್ತಿ ಹೋಗಬೇಕಾಗಿರುತ್ತೆ. ಜಾನ್ ಡಿಯರ್ ಈ ತರಹದ ರೈತ ಬಂಧುಗಳಿಗಾಗಿ ಪ್ರಸ್ತುತಪಡಿಸುತ್ತಿದೆ 5210 ಲಿಫ್ಟ್ ಪ್ರೋ ಟ್ರ್ಯಾಕ್ಟರ್ಸ್. ಈ ಟ್ರ್ಯಾಕ್ಟರ್ನಲ್ಲಿದೆ ಬಹಳಷ್ಟು ಶಕ್ತಿಯುತವಾದ 2500 ಕಿಲೋಗ್ರಾಂನ ಲಿಫ್ಟ್ ಕೆಪಾಸಿಟಿ. ಇದರಿಂದ ನೀವು ಬಹಳಷ್ಟು ಹೆವಿ ಡ್ಯೂಟಿ ಇಂಪ್ಲಿಮೆಂಟ್ಸ್, ಉದಾಹರಣೆಗೆ ಪೊಟ್ಯಾಟೊ ಪ್ಲಾಂಟರ್, ಮೌಂಟೆಡ್ ಡಿಸ್ಕ್ಯಾರೋ ಇತ್ಯಾದಿಗಳ ಉಪಯೋಗ ಸುಲಭವಾಗಿ ಮಾಡಬಹುದು. ಹಾಗಿದ್ರೆ ನಿಮ್ಮ ಹೆವಿ ಡ್ಯೂಟಿ ರಿಕ್ವೈರ್ಮೆಂಟ್ಗೆ ಹೆವಿ ಡ್ಯೂಟಿ ಸೊಲ್ಯೂಷನ್ ಅಲ್ವಾ ಇದು? ಬನ್ನಿ ಈಗ ನನ್ನ ಸಹಯೋಗಿ ತೇಜಸ್ವಿ ನಿಮಗಾಗಿ ಏನು ತರುತ್ತಾರೆಂದು. ಓವರ್ ಟು ಯು ತೇಜಸ್ವಿ. ಹೆಲೋ ಎವ್ರಿವಾನ್. ಈಗೆಲ್ಲ ಬಾಳೆಹಣ್ಣಿನ ಬೇಡಿಕೆ ಪ್ರಪಂಚದಾದ್ಯಂತ ಹೆಚ್ಚುತ್ತಿದೆ. ಹಾಗ್ ನೋಡಿದ್ರೆ ಇದು ಲೋ ಮೇಂಟೆನೆನ್ಸ್ ಅಲ್ಲಿ ಹೈ ಈಲ್ಡ್ ಕೊಡುತ್ತೆ. ಆದ್ರೆ ನಮ್ಮ ರೈತ ಮಿತ್ರರಿಗೆ ನಿಜವಾಗ್ಲೂ ಕಷ್ಟ ಆಗೋದು ಅಂದ್ರೆ ಹಾರ್ವೆಸ್ಟಿಂಗ್ ಆದ್ಮೇಲೆನೆ. ಬಾಳೆ ದಿಂಡು ಭೂಮಿಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಾಗ. ಇದನ್ನ ಸರಿಪಡಿಸ್ಬೇಕಂದ್ರೆ ಟ್ರ್ಯಾಕ್ಟರ್ಗೆ ಅಲ್ಟ್ರಾ ಲೋ ಸ್ಪೀಡ್ ಅವಶ್ಯಕತೆ ಇರುತ್ತೆ. ಅದ್ರ ಮೇಲೇನೆ ಬನಾನಾ ಮಲ್ಚರ್ ಕೆಲಸ ಮಾಡೋದು. 5E ಪವರ್ ಟೆಕ್ ಹೊಸ ಟ್ರ್ಯಾಕ್ಟರ್ಗಳು ಕ್ರೀಪರ್ ಗೇರ್ ಅನ್ನು ನಮಗ್ ಕೊಡತ್ವೆ. ಇದು ಗಂಟೆಗೆ 0.3 ಇಂದ 0.8 ಕಿಲೋಮೀಟರ್ ವರೆಗಿನ ಅತಿ ಕಡಿಮೆ ವೇಗವನ್ನ ನೀಡುತ್ತೆ. ಜಾನ್ ಡೀರ್ ಅವರ ಕ್ರೀಪರ್ ಸ್ಪೀಡ್ ಟ್ರ್ಯಾಕ್ಟರ್ ಗ್ರೀನ್ ಸಿಸ್ಟಮ್ನ ಮಲ್ಚರ್ ಮತ್ತು ರೋಟರಿ ಟಿಲ್ಲರ್ನ ಕಾಂಬಿನೇಷನ್ ಬಾಳೆ ಕಾಂಡಗಳನ್ನು ಮಣ್ಣಿನಲ್ಲಿ ಬೆರೆಸಲು ಸಹಾಯ ಮಾಡುತ್ತೆ. ಇದರಿಂದ ಮಣ್ಣಿನ ಗುಣಮಟ್ಟ ಹೆಚ್ಚುತ್ತೆ. ಇನ್ನೂ ಹಲವಾರು ಅಪ್ಲಿಕೇಶನ್ಗಳಿಗೆ ಲೋ ಸ್ಪೀಡ್ನ ಅವಶ್ಯಕತೆ ಇರುತ್ತೆ. ಇವಾಗ ತರಕಾರಿ ನೆಡೋದು, ಕಂದಕ ಅಗೆಯೋದು, ಮೊಲಾಸಸ್ ಮಿಕ್ಸಿಂಗ್ ಮತ್ತೆ ಸೋಲಾರ್ ಪ್ಯಾನೆಲ್ ಕ್ಲೀನಿಂಗ್. ಜಾನ್ ಡಿಯರ್ ಅವರ ಕ್ರೀಪರ್ ಸ್ಪೀಡ್ ಟ್ರ್ಯಾಕ್ಟರ್ಗಳು ಈ ವಿಶೇಷ ಕಾರ್ಯಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹಾಗಾದ್ರೆ ಚಿಂತೆ ಏಕೆ? ನಿಮ್ಮ ಹತ್ರ ಜಾನ್ ಡಿಯರ್ನ ಕ್ರೀಪರ್ ಸ್ಪೀಡ್ ಸೊಲ್ಯೂಷನ್ ಇರೋವಾಗ ಈಗ ನೆಕ್ಸ್ಟ್ ಫೀಚರ್ಗೆ ಹೋಗೋಣ. ಸ್ಟಾರ್ ರೀಪರ್ನ ದೊಡ್ಡ ತಲೆನೋವಂದ್ರೆ ಪೋಸ್ಟ್ ಹಾರ್ವೆಸ್ಟಿಂಗ್ ಅಪ್ಲಿಕೇಶನ್ಗಳ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ನಿಂದ ಇಳಿದು ರೇಡಿಯೇಟರ್ನ ಪದೇ ಪದೇ ಸ್ವಚ್ಛಗೊಳಿಸೋದಕ್ಕೆ ಕಷ್ಟವಾಗುತ್ತೆ. ಇದು ಯಾಕಾಗತ್ತಂದ್ರೆ ಗಾಳಿಯಿಂದೆದ್ದ ಧೂಳುಗಳು ರೇಡಿಯೇಟರ್ ಅಲ್ಲಿ ತುಂಬಿ ಚೋಕಾಗಿ ಕೆಲಸ ಮಾಡೋದು ನಿಲ್ಲಿಸ್ಬಿಡತ್ವೆ. ಇದೇ ಸಮಸ್ಯೆಯನ್ನ ಪರಿಹರಿಸಲಿಕ್ಕಾಗಿ ನಾವಿವತ್ತು ತಂದಿದ್ದೇವೆ ರಿವರ್ಸಿಬಲ್ ಫ್ಯಾನ್. ಆಪರೇಟರ್ ರಿವರ್ಸಿಬಲ್ ಫ್ಯಾನ್ ಅನ್ನ ಆನ್ ಮಾಡಿದ ತಕ್ಷಣನೇ ರೇಡಿಯೇಟರ್ ಮೇಲೆ ಸೇರಿರೋ ಧೂಳುಗಳು ಹಾರಿ ಹೋಗುತ್ತವೆ. ಈಗ ಆಪರೇಟರ್ ತನ್ನ ಸೀಟಿಂದ ಇಳಿಯದೇನೆ, ಕೆಲಸ ನಿಲ್ಲಿಸದೇನೆ ಮುಂದಿನ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ಮತ್ತೆ ರಿವರ್ಸಿಬಲ್ ಫ್ಯಾನ್ನ ಕೂಲಿಂಗ್ ಸಿಸ್ಟಮ್ ಇಂಜಿನ್ನ ತಾಪಮಾನವನ್ನು ಕಮ್ಮಿ ಮಾಡಿ ಎಂಜಿನ್ನ ಲೈಫನ್ನ ಹೆಚ್ಚಿಸುತ್ತೆ. ಈ ಟ್ರ್ಯಾಕ್ಟರ್ ಮೌಂಟೆಡ್ ಕಂಬೈನ್, ಕಾಟನ್ ಜಿನ್ನಿಂಗ್, ಬಗಾಸ್ ಮಿಕ್ಸಿಂಗ್ ನಂತಹ ವಿಶಿಷ್ಟವಾದ ಕಾರ್ಯಗಳಲ್ಲಿ ಸಹಾಯವನ್ನು ಮಾಡುತ್ತವೆ. ಇದು ನಿಮಗೆ ಲಾಭಕಾರಿಯೇ ಆಗುತ್ತೆ. ಇದರೊಂದಿಗೆ ನಾವು ನಮ್ಮ ಮುಂದಿನ ತಂತ್ರಜ್ಞಾನಕ್ಕೆ ಹೋಗೋಣ. ಅದಕ್ಕಾಗಿ ನಾನು ನನ್ನ ಸಹೋದ್ಯೋಗಿ ಸಂದೀಪ್ ಅನ್ಸಾರಿ ಅವರನ್ನ ಆಹ್ವಾನಿಸುತ್ತೇನೆ. ನಮಸ್ಕಾರ. ಭಾರತದಲ್ಲಿ ಆಹಾರದ ಬೇಡಿಕೆ ಹೆಚ್ಚುತ್ತಲೇ ಇದೆ. ಉತ್ಪಾದಕ ಭೂಮಿ, ಹವಾಮಾನ ಸವಾಲುಗಳು ಹೆಚ್ಚುತ್ತಲೇ ಇವೆ. ಜೋಳ, ಹತ್ತಿ, ಸೋಯಾಬೀನ್ ಈ ಬೆಳೆಗಳಿಗೆ ಸಮಯ ಬಹಳ ಸೀಮಿತವಾಗಿದ್ದು, ಅದರ ಜೊತೆಗೆ ಸಕಾಲದಲ್ಲಿ ಕಾರ್ಮಿಕರ ಲಭ್ಯತೆಯಂತಹ ಸವಾಲುಗಳು ಹೆಚ್ಚುತ್ತಿವೆ. ಅದಕ್ಕಾಗಿಯೇ ಉತ್ಪಾದಕತೆಯನ್ನು ಹೆಚ್ಚಿಸಲು ಬೇಕಾಗಿದೆ ಪ್ರಿಸಿಷನ್ ಮೆಕ್ಯಾನಿಕ್ಸ್ ಅನ್ನೋದು. ಜಾನ್ ಡಿಯರ್ ಇಂಥದ್ದೇ ಒಂದು ಸೊಲ್ಯೂಷನ್ ತಗೊಂಡ್ಬಂದಿದೆ. ಅದರ ಹೆಸರೇ ಹೈ ಸ್ಪೀಡ್ ಪ್ಲಾಂಟರ್. ಇದರ ವಿಶೇಷತೆಯೇ ಇದರಲ್ಲಿರುವ ವೇಗ. ಅದು 6-7 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇದೇ ಕಾರಣದಿಂದ ಇದು ಕಡಿಮೆ ಸಮಯದಲ್ಲಿ ಬಹಳಷ್ಟು ಏರಿಯಾವನ್ನು ಕವರ್ ಮಾಡುತ್ತೆ. ಇದು ಬೀಜದಿಂದ ಬೀಜ ಮತ್ತು ಸಾಲಿನಿಂದ ಸಾಲಿಗೆ ಸಮಾನ ಅಂತರವನ್ನು ಕಾಪಾಡಿಕೊಳ್ಳುತ್ತೆ. ಇದರಲ್ಲಿ ಕೊಟ್ಟಿರೋ ಪ್ಯಾರಲೋಗ್ರಾಮ್ ಮೆಕ್ಯಾನಿಸಮ್ ಕಾರಣದಿಂದ ಉಬ್ಬು ತಗ್ಗಿರುವ ಭೂಮಿಯಲ್ಲಿಯೂ ಕೂಡ ಬೀಜವನ್ನು ಸ್ಥಿರವಾದ ಅಳತೆಯಲ್ಲಿ ನಿಖರವಾಗಿ ಬಿತ್ತಬಹುದು. ಇದರ ಸೀಡ್ ಮತ್ತು ಫರ್ಟಿಲೈಸರ್ ಯೂನಿಟ್ಸ್ ಇಂಡಿಪೆಂಡೆಂಟ್ ಆಗಿರುವುದರಿಂದ ಅವಶ್ಯಕತೆಗನುಸಾರವಾಗಿ ಸೀಡ್ ಮತ್ತು ಫರ್ಟಿಲೈಸರ್ ಅನ್ನು ಕಮ್ಮಿ ಅಥವಾ ಜಾಸ್ತಿ ಮಾಡಿಕೊಳ್ಳಬಹುದು. ಹಾಗಾದ್ರೆ ಬನ್ನಿ ಜಾನ್ ಡಿಯರ್ನ ಜೊತೆ ನಮ್ಮ ಪ್ರಗತಿಯ ಬೀಜವನ್ನು ಬಿತ್ತೋಣ. ಬನ್ನಿ ಈಗ ನಮ್ಮ ಮುಂದಿನ ವಿಶೇಷ ಕೊಡುಗೆಗಳನ್ನು ನೋಡೋಣ. ನಮಸ್ಕಾರ, ಸತ್ ಶ್ರೀ ಅಕಾಲ್. ಜಾನ್ ಡಿಯರ್ ತನ್ನ ರೈತ ಮಿತ್ರರಿಗೆ ಪ್ರಸ್ತುತಪಡಿಸುತ್ತಿದೆ ಸ್ಟೈಲಿಶ್ W70 ಪವರ್ ಪ್ರೋ ಕಂಬೈನ್ಡ್ ಹಾರ್ವೆಸ್ಟರ್. ಅದು ಲೈಟ್ ವೇಟ್, ಕಂಪ್ಯಾಕ್ಟ್ ಮತ್ತು ಸಿಂಕ್ರೋಸ್ಮಾರ್ಟ್. ಹಾರ್ವೆಸ್ಟರ್ ಅನ್ನು ಗೋಧಿ, ಅಕ್ಕಿ, ಜೋಳ, ಸಾಸಿವೆ, ಸೋಯಾಬೀನ್, ಬೇಳೆಕಾಳು, ಅಗಸೆಯಂಥವುಗಳಿಗೆ ಮಾಡಲಾಗಿದೆ. ಇದರ ಕಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಡಿಸೈನ್ನಿಂದಾಗಿ ಮಣ್ಣಿನಲ್ಲಿ ತೇವಾಂಶವಿದ್ರೂ ಕೂಡ ಸುಲಭವಾಗಿ ಕೆಲಸ ಮಾಡುತ್ತೆ ಮತ್ತು ಭೂಮಿಯ ಕಂಪ್ಯಾಕ್ಷನ್ ಕೂಡ ಆಗಲ್ಲ. ಇದರ 100 ಹಾರ್ಸ್ ಪವರ್ನ 4 ಸಿಲಿಂಡರ್ ಟರ್ಬೋ ಚಾರ್ಜ್ ಅಡ್ವಾನ್ಸ್ಡ್ ಪವರ್ಫುಲ್ ಎಲೆಕ್ಟ್ರಾನಿಕ್ ಎಂಜಿನ್ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದರ ಪವರ್ ಬಲ್ಜ್ ಫೀಚರ್
ಕೊಡುತ್ತೆ ಎಕ್ಸ್ಟ್ರಾ ಬ್ಯಾಕಪ್ ಪವರ್. ಇದು ನಿಮ್ಮ ತೇವವಿರುವ ಗದ್ದೆಗಳಿಗೆ ಮತ್ತು ಬಿದ್ದಿರುವ ಬೆಳೆಯನ್ನು ಸುಲಭವಾಗಿ ಕತ್ತರಿಸಲು. ಇದರ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ ಟೆಕ್ನಾಲಜಿ ಬಹಳವೇ ಭರವಸೆಯುಳ್ಳ ಎಫೆಕ್ಟಿವ್ ಬ್ರೇಕಿಂಗ್ ಸಿಸ್ಟಮ್ ಕೊಡುತ್ತೆ. ಇದರಿಂದ ಮೇಂಟೆನೆನ್ಸ್ ಖರ್ಚು ಕಮ್ಮಿ, ಬ್ರೇಕ್ನ ಲೈಫ್ ಜಾಸ್ತಿ ಆಗುತ್ತೆ. ಇದರಲ್ಲಿ ರೈತರ ಕಂಫರ್ಟ್ ಅನ್ನು ಗಮನಿಸಿಕೊಂಡು ಅಡ್ಜಸ್ಟಬಲ್ ಸೀಟ್ ಮತ್ತು ಟಿಲ್ಟೇಬಲ್ ಸ್ಟೇರಿಂಗ್ ಕೊಟ್ಟಿರುತ್ತಾರೆ. ಇದರಿಂದ ಆಪರೇಟರ್ ಸೀಸನ್ ಟೈಮಲ್ಲಿ ಬಹಳ ಹೊತ್ತು ಶ್ರಮವಿಲ್ಲದೆ ಕೆಲಸ ಮಾಡಬಹುದು. ನಿಮಗೆ ಇದನ್ನು ಕೇಳಿ ಸಂತೋಷವಾಗಬಹುದು. ಕಂಬೈನ್ಡ್ ಹಾರ್ವೆಸ್ಟರ್ ಇಂಡಸ್ಟ್ರಿಯಲ್ಲಿ ನಾವು ಎಲ್ಲಕ್ಕಿಂತ ಮುಂಚೆ ತಂದಿದ್ದೇವೆ 2 ವರ್ಷ ಅಥವಾ 2000 ಗಂಟೆಯ ವಾರಂಟಿ. ಅದು ನಮ್ಮ ಉತ್ತಮ ಟೆಕ್ನಿಕ್ ಅನ್ನು ತೋರಿಸುತ್ತದೆ. ಜೊತೆಗೆ ನಮ್ಮ ಭರವಸೆ ನಮ್ಮ ಪ್ರಾಡಕ್ಟ್ ಮೇಲೆ ನಮಗಿರುವುದನ್ನು ಜಾನ್ ಡಿಯರ್ನ W70 ಪವರ್ ಪ್ರೋ ಕಂಬೈನ್ಡ್ ಹಾರ್ವೆಸ್ಟರ್ ತಂದುಕೊಡುತ್ತೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷ. ವಾವ್, ವಾಟ್ ಎ ಪವರ್ ಪ್ಯಾಕ್ಡ್ ಈವೆಂಟ್. ಜಾನ್ ಡಿಯರ್ನ ಇನೋವೇಷನ್ಸ್ ಅಂದರೆ ಫ್ಯೂಚರ್ ಆಫ್ ಫಾರ್ಮಿಂಗ್ನ ಕಡೆಗೆ ಇನ್ನೊಂದು ಹೆಜ್ಜೆ. ನನಗೆ ವಿಶ್ವಾಸವಿದೆ ನೀವು ಪ್ರತಿ ಸಾರಿ ಥರ ಪವರ್ ಅಂಡ್ ಟೆಕ್ನಾಲಜಿ 5.0 ಈವೆಂಟ್ ಕೂಡ ನಿಮಗೆ ಬಹಳ ಇಷ್ಟವಾಗಿದೆ ಅಂತ. ಖಂಡಿತ ಸುಮಿತ್, ಪವರ್ ಅಂಡ್ ಟೆಕ್ನಾಲಜಿ 5.0ನಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ವಿ. ಕೆಲವು ಹೊಸ ಟೆಕ್ನಿಕ್ಸ್, ಫೀಚರ್ಸ್ ಮತ್ತೆ ಸೊಲ್ಯೂಷನ್ಸ್ ಇಂಟ್ರೊಡ್ಯೂಸ್ ಮಾಡಕ್ಕೆ. ಅದು ನಮ್ಮ ರೈತರನ್ನ ಇನ್ನಷ್ಟು ಸಶಕ್ತ ಮಾಡುತ್ತದೆ, ಒಂದು ಉಜ್ವಲ ಭವಿಷ್ಯ ಕೊಡುತ್ತದೆ. ಈ ಸಶಕ್ತೀಕರಣವು ಯಶಸ್ಸು ಮತ್ತು ಸಮೃದ್ಧಿಯೊಂದಿಗೆ ಬರುತ್ತದೆ. ಹೊಸ ಪೀಳಿಗೆಗೆ ಈ ಗತಿಯನ್ನು ರವಾನಿಸಲು ಸಕ್ಷಮ ಮಾಡುತ್ತದೆ. ಮತ್ತು ಇದೇ ಆತ್ಮವಿಶ್ವಾಸ ಹೊಸ ಪೀಳಿಗೆಗೆ ಕೃಷಿಯನ್ನೇ ಕೆರಿಯರ್ ಮಾಡಿಕೊಳ್ಳಲು ಪ್ರೇರಣೆಗೊಳಿಸುತ್ತದೆ. ಇದರೊಂದಿಗೆ ನಾನು ಪ್ರಭಾತ್ ಸಕ್ಸೇನಾ ಮತ್ತೆ ನಿಮ್ಮ ಸುಮಿತ್ ರಾವ್ ನಿಮ್ಮಿಂದ ಅನುಮತಿ ಪಡೆಯುತ್ತೇವೆ, ಒಂದು ಭರವಸೆಯೊಂದಿಗೆ. ಮುಂದಿನ ವರ್ಷ ನಿಮ್ಮೊಂದಿಗೆ ಮತ್ತೆ ಭೇಟಿಯಾಗ್ತೀವಿ ಇದೇ ವೇದಿಕೆಯಲ್ಲಿ. ನಮಸ್ಕಾರ. ನಮಸ್ಕಾರ.